ಹೆಂಗೆ ತಿಳಿಸ್ಬೇಕು ಅಷ್ಟೇನಾ ಕುಡಿ. ಸೊ ಈಗ ನಾನು ಕುಡಿತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತೀನಿ. ಸೊ ನೋಡಿ, ವಾವ್, ಪಿಂಕು ಚೆಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಹಸಿ ಅರಿಶಿನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಒಂದು ಇಮ್ಯುನಿಟಿ ಬೂಸ್ಟರ್ ಹಾಲನ್ನು ತಯಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ, ಪ್ಲೀಸ್ ಕಂಪ್ಲೀಟಾಗಿ ನನ್ನ ಈ ವಿಡಿಯೋವನ್ನು ನೋಡಿ. ಸೊ ನೀವು ಮನೇಲಿ ಮಕ್ಕಳಿಗೆ ಈ ಒಂದು ಅರಿಶಿಣದ ಹಾಲನ್ನು ಮಾಡಿಕೊಡಿ. ಇದು ಹಸಿ ಅರಿಶಿನ ಫ್ರೆಂಡ್ಸ್, ಈಗ ಸೀಸನ್ ಅಲ್ವಾ, ಸಿಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಸೊ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ ಹಾಲು. ಸೊ ಒಂದ್ಸಲ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಸೊ ಈ ಸೀಸನಲ್ಲಿ ತುಂಬ ಒಳ್ಳೆ ಇಮ್ಯುನಿಟಿ. ಇದು ತುಂಬ ಒಳ್ಳೆಯದು. ಶೀತ, ಕೆಮ್ಮು, ನೆಗಡಿ, ಇವಾಗ ಮಳೆಗಾಲ ಅಲ್ಲ, ಸೊ ನಮ್ಮ ಇಮ್ಮಂಗೆ ಕಫ ಆಗಿಬಿಟ್ಟಿದೆ. ಸೊ ಬರೀ ಇದು ನೀರಲ್ಲಿ ಕುದಿಸ್ಕೊಟ್ರೆ ಕುಡಿಯಲ್ಲ, ಬಟ್ ಹಾಲು ಒಳ್ಳೆಯದೇ. ಸೊ ಅರಿಶಿನ ಮತ್ತು ಒಂದು ಸ್ವಲ್ಪ ಮೆಣಸು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕೊಟ್ಟರೆ ತುಂಬ ಒಳ್ಳೆಯದು, ಕಫ ಕಡಿಮೆ ಆಗುತ್ತೆ. ಸೊ ಇದು ಹಸಿ ಅರಿಶಿನ ಆಗಿರೋದ್ರಿಂದ ತುಂಬ ಘಮ ಅನ್ನತ್ತೆ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಮಳೆಗಾಲ ಸೀಸನ್ ಅಲ್ಲ, ಅರಿಶಿನ ಸಿಗುತ್ತೆ. ಸೊ ಅರಿಶಿನದ ಕೊನೆ ಸಿಗುತ್ತೆ, ಇದು ಮಾರ್ಕೆಟ್ಗಳಲ್ಲಿ ತೊಗೊಂಬಂದು. ಸೊ ಇದನ್ನು ಈ ರೀತಿ ಮಕ್ಕಳಿಗೆ ಹಾಲಿಗೆ ಹಾಕ್ಕೊಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸೊ ಮೆಡಿಷನ್ನು ಕೊಡಬಾರ್ದು ಅಂತಲ್ಲ, ಬಟ್ ಆದಷ್ಟು ಬರೀ ಮೆಡಿಷನ್ಗೆ ಡಿಪೆಂಡ್ ಆಗೋಕ್ಕಿಂತ ಈ ರೀತಿ ಮನೆಯಲ್ಲೇ ಸ್ವಲ್ಪ ಆಯುರ್ವೇದಿಕ್ ಅಂಶಗಳನ್ನು ಮಾಡಿಕೊಟ್ರೆ, ಫಾರ್ ಎಕ್ಸಾಂಪಲ್ಲು ದೊಡ್ಡಪತ್ರೆದು ಕಷಾಯ ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮಾಡಿಕೊಟ್ಟಿದ್ದೆ, ಅದು ಬೆಳಗ್ಗೆ ರೆಸಿಪಿ ಶೂಟ್ ಮಾಡಿಲ್ಲ, ನಾಳೆ ಬೆಳಗ್ಗೆ ಮಾಡಿಕೊಡ್ತೀನಿ, ಅದನ್ನು ತೋರಿಸ್ತೀನಿ. ಸೊ ಇದು ನೈಟು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ, ನನ್ನ ಕೈ ನೋಡಿ, ನ್ಯಾಚುರಲ್ ಕಲರ್ ನೋಡಿ. ಘಮ ಅಂತೂ ಅಷ್ಟೆಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್. ಬನ್ನಿ ಮೆಣಸು ಹಾಕೋಣ. ನೋಡಿ, ಮೆಣಸು ತೊಗೊಂಡಿದ್ದೀನಿ 10 ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಮೆಣಸು, ಅರಿಶಿನ ಮೆಣಸನ್ನು ಹಾಲಿಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಓಕೆ, ಸೊ ಕಂಪಲ್ಸರಿ ಅರಿಶಿನ ಹಾಕಿದಾಗ ಮೆಣಸು ಹಾಕಲೇಬೇಕು. ನೋಡಿ, ಕುಟ್ತೀನಿ ಇವಾಗ, ನಿಧಾನಕ್ಕೆ ಕುಟ್ತೀನಿ. ಎಲ್ಲ ಹಾಕಲ್ಲ, ಮೆಣಸು ಹಿಡ್ದಂಗೆ ಆಡ್ತೀಯ ಅಂತ ಇದೆ ನೋಡ್ರಿ. ಕುಟ್ಟಕ್ಕೆ ಸಿಗೋದಿಲ್ಲ ಮೆಣಸು, ಹೆಂಗೆ ಓಡೋಗುತ್ತೆ ಅಂತ. ಅದಕ್ಕೆ ಗಾದೆ ಹೇಳ್ತಾರಲ್ಲ, ಯಾರಾದರೂ ವಯಸ್ಸಾದರೂ ಮಕ್ಕಳು ತುಂಬ ಚೂಟಿಯಾಗಿದ್ದರೆ, ನಾಟಿಯಾಗಿದ್ದರೆ, ಮೆಣಸು ಆಡ್ದಂಗೆ ಆಡ್ತೀಯ ನೀನು, ಮೆಣಸು ಅಂತಾರೆ ಅಂದರೆ ಇದಕ್ಕೆ ನೋಡಿ. ಇವಾಗ ನೀಟಾಗಿ ಕುಟ್ತಾ ಇದ್ದೀನಿ. ಸೊ ಸಾಕಿಷ್ಟು ಕ್ರಷ್ ಮಾಡಿದರೆ ಸಾಕು ನೋಡಿ, ಇಷ್ಟು ಕ್ರಷ್ ಆದರೆ ಸಾಕು ನೋಡಿ. ಸೊ ನೋಡಿ, ಓಕೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಹಾಲಿಗೆ ಹಾಕ್ತಿದ್ದೀನಿ ನೋಡಿ. ಹಾಲಿಗೆ ಇಟ್ಟು ಕುದಿಸ್ತೀನಿ ನೋಡಿ. ಹಾಲು ಹೆಂಗಿದೆ ಕಲರ್, ಬಂಗಾರದ ಬಣ್ಣ ಹಾಲು, ಸಕ್ಕತ್ತಾಗಿದೆ ನೋಡಿ ಹಾಲು, ಎಷ್ಟು ಚೆನ್ನಾಗಿದೆ. ಇವಾಗ ನಾವು ದಂಟಿನ ಸೊಪ್ಪು ಚಪಾತಿ ತಿಂದಿದ್ದೀವಿ. ಸೊ ಇವಾಗ ನಮ್ಮ ಮನೆಯವರು ದಾವಣಗೆರೆಗೆ ಹೋಗಿದ್ದಾರೆ. ಸೊ ನಾವೇ 3 ಜನ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಈ ಅರಿಶಿನದ ಕೊಂಬು ತಂದು ಹಸಿದು ತುಂಬ ದಿನ ಆಯಿತು, ತಂದಿಟ್ಬಿಟ್ಟಿದ್ದೀನಿ, ಮತ್ತೆ ಬಿಟ್ಟಿದ್ದೀನಿ. ಇದೇ ರೀತಿಯೇ ಮಾಡ್ಕೊಂಡು ಕುಡಿಯೋಣ ಈ ಮಳೆಗಾಲದಲ್ಲಿ ಅಂತ ಮತ್ತೆ ಬಿಟ್ಟಿದ್ದೀನಿ. ಈ ಥರ ಭಾಳ ಮಾಡಿದ್ದೀನಿ, ನನ್ನ ತರೋದು ಮರೆಯೋದು ಈ ಥರ. ಸೊ ಇವತ್ತೊಳಗೆ ತುಂಬ ಕೆಮ್ಮಾಗಿತ್ತಲ್ಲ, ಸೊ ನೆನಪಾಯಿತು. ನೆಬುಲೈಸೇಷನ್ನು ಕೊಟ್ಟಿದ್ದೀವಿ, ಟ್ಯಾಬ್ಲೆಟ್ಸು ಕೊಟ್ಟಿದ್ದೀವಿ, ರೆಸ್ಟು ತೊಗೊಂಡಿದ್ದಾಳೆ. ಸ್ವಲ್ಪ ನೀರು ಹಾಕ್ತೀವಿ ಅದಕ್ಕೆ. ಸೊ ನೀವು ನೋಡ್ತಿರ್ಬೋದು, ಇಷ್ಟು ನೀರು ಹಾಕ್ತೀನಿ, ಯಾಕಂದರೆ ಹಾಲು ಒಂಚೂರು ಕುದಿಬೇಕು ಚೆನ್ನಾಗಿ. ಬೇಕಾದ್ರೆ ಇಷ್ಟು ಹಾಕ್ಕೋತೀನಿ ನೋಡಿ, ಯಾಕಂದರೆ ಹಾಲು ಗಟ್ಟಿ ಇದ್ದರೆ ಕೆಮ್ಮು ಟ್ರಿಗರ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ನಾನು ಇಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಸೊ ಇವಾಗ ಇದಕ್ಕೆ ಬೇಕು ಅಂತಂದರೆ ನೀವು ಕಲ್ಸಕ್ಕರೆ ಹಾಕೋಬೋದು, ಶುಗರ್ ಅಂತೂ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಬೆಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಬೆಲ್ಲದಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೋಡಿ, ಖಾಲಿ ಆಗಿದೆ, ನೆಕ್ಸ್ಟ್ ಇದೆ ನೋಡಿ, ಇಷ್ಟೇ ಇರೋದು, ಮಾಡಬೇಕು. ಕಲ್ಸಕ್ಕರೆ ಹಾಕಿ ಇಲ್ಲಿ, ಬೇಡ ಕಲ್ಸಕ್ಕರೆ, ಶೀತ ಕಲ್ಸಕ್ಕರೆ ಆ್ಯಕ್ಚುಲಿ ಫ್ರೆಂಡ್ಸ್, ಕಲ್ಸಕ್ಕರೆ ಶೀತ, ಹಾಗಾಗಿ ಕಲ್ಸಕ್ಕರೆ ಇದೆ. ಸೊ ಇಲ್ಲೇ ತಂದಿದ್ದೀನಿ ನೋಡಿ, ಇದೆ, ಬಟ್ ಅದು ಶೀತ, ಇವಾಗ ಬೇಡ ಅಂತ ನನಗೆ. ಅವಳಿಗೆ ಸ್ವಲ್ಪ ಹೀಟಾಗಲಿ ಬಾಡಿ ಅಂತಲೇ ಅಲ್ವಾ ಅರಿಶಿನ ಆಗ್ತಿರೋದು. ಸೊ ಐ ಪ್ರಿಫರ್ ಬೆಲ್ಲ. ಖಾಲಿ ಆಗಿದೆ, ಸದ್ಯದಲ್ಲೇ ಬೆಲ್ಲದಲ್ಲಿ ಮಾಡ್ತೀನಿ. ಸೊ ನಾನು ಯಾವ ರೀತಿ ಬೆಲ್ಲದಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಷ್ಟೇ ಇರೋದು ಸದ್ಯಕ್ಕೆ ನೋಡಿ, ಸ್ವಲ್ಪ ಸ್ವೀಟ್ ಬೇಕಲ್ಲ. ಸೊ ನೋಡಿ, ಇವಾಗ ಇಷ್ಟು ಹಾಕಿದ್ದೀನಿ, ಸಾಕು ಫ್ರೆಂಡ್ಸ್. ಬೆಲ್ಲ
ತುಂಬ ಸ್ವೀಟ್ ಆಗಬಾರ್ದು, ಸ್ವಲ್ಪ ಸ್ವೀಟನ್ನು ಅವಾಯ್ಡ್ ಮಾಡಬೇಕು. ಹಾಲಲ್ಲೇ ತುಂಬ ಸ್ವೀಟ್ ಇರುತ್ತೆ, ತುಂಬ ಸ್ವೀಟ್ ಡಾಮಿನೇಟ್ ಆಗಬಾರ್ದು, ಸ್ಲೈಟಾಗಿ ಇರಬೇಕು, ಸಪ್ರೆಸ್ ಮಾಡಬೇಕಷ್ಟೇ. ಅದು ಹಾಲಿನ ಸ್ಮೆಲ್ ಆಗಲಿ, ಅರಿಶಿಣದ ಒಂದು ಒಗ್ಗರ ಆಗಲಿ. ಇದು ಹಸಿ ಅರಿಶಿಣ ಆಗಿರೋದ್ರಿಂದ ಫ್ರೆಂಡ್ಸ್ ಒಗ್ಗರು ಬಂದೇ ಬರುತ್ತೆ ಒಂಚೂರು, ನಾನಿಲ್ಲ ಅಂತ ಹೇಳಲ್ಲ. ಮೆಣಸು ಒಂಚೂರು ಗಂಟ್ಲಿಗೆ ಉರಿಯುತ್ತೆ. ಸೊ ಬಟ್ ನಾವು ಮಾಡ್ತಿರೋದೇ ಗಂಟ್ಲಿಗೋಸ್ಕರ ಅಲ್ವಾ. ಸೊ ಕಷ್ಟ. ನಿನಗೂ ಶೀತ ಆಗಿ ಫ್ರೆಂಡ್ಸ್ 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 ಏನು ಹೇಳ್ಬೇಕು ಫ್ರೆಂಡ್ಸ್, ನನಗೆ ಶೀತ ಆಗಿದೆ. ಏನಾಗಿದೆ? ಶೀತ ಆಗಿದೆ. ಯಾಕಾಯ್ತು ಗೊತ್ತಿಲ್ಲ. ಇವನು ಹುಷಾರಿಲ್ಲ, ನಾವೇ ಇಬ್ರು ಮಾತಾಡೋರೇ ಇಲ್ಲ. ಮತ್ತೆಲ್ಲ ಗಾರ್ಡನ್ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ನೋಡಿ ಫ್ರೆಂಡ್ಸ್ ಯಾವ ಥರ ಕೂತಿದ್ದಾಳೆ ಅಂತ ಪಿಂಕು ಇವತ್ತು ನಾವಿಬ್ಬರೇ ಮಾತಾಡಿರೋದು, ಯಾರೂ ಇಲ್ಲ ಮಾತಾಡೋರು. ಸೊ ಮೆಕ್ಕೆಜೋಳ ಬಿಡಿಸೋರು ಇಲ್ಲ, ಇಲ್ಲಿ ಸೊಪ್ಪು ಇಟ್ಟಿದ್ದೀವಿ ಜೊತೆಗೆ ಸೊಪ್ಪು ಸೋಸೋರು ಇಲ್ಲ. ಇಲ್ಲಿ ನೋಡಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಸಿ ಹಸಿಯಾಗಿದೆ ಅಂತ. ಸೊ ನೋಡಿ ಬೆಳಿಗ್ಗೆಗೆ ನಾನೇನು ಅನ್ಕೊಂಡೆ ಪಿಂಕು ಪಾಪ ನೈಟ್ ಬರ್ತಾರೆ, ಸೊ ಸೊಪ್ಪು ಚಪಾತಿ ತಿಂತಾರೆ. ಸೊ ಬೆಳಿಗ್ಗೆ ಪಲ್ಯ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಸೊ ಇಮ್ಮ ಸ್ಕೂಲಿಗೆ ಹೋಗೋದು ಡೌಟು. ಸೊ ನೀನೊಬ್ಬಳೇ ಹೋಗೋದು. ಸೊ ಬೆಳಿಗ್ಗೆ ಅಜ್ಜಿಗೆ ಫೋನ್ ಮಾಡೋಣ, ಏನು ತಿಂಡಿ ಕೇಳೋಣ. ಸೊ ನೀನೊಬ್ಳಿಗೆ ತಿಂಡಿ ಕಳಿಸಿದ್ರೆ ಜೈ ಶಂಕರಿ ಅಲ್ವಾ. ಸೊ ಇನ್ ಕೇಸ್ ಅವ್ರೇನಾದ್ರು ಚಪಾತಿ ಪಲ್ಯ ಮಾಡಿರ್ತಾರೆ, ಸೋಮವಾರ ಅಲ್ಲ ಹೇಳ್ತಾರೆ. ಸೊ ಪಲಾವ್ ಮಾಡಿ ತರಕಾರಿ ಜಾಸ್ತಿ ಐತೆ ಅಂತ. ಸೊ ಇನ್ ಕೇಸ್ ಅವ್ರೇನಾದ್ರು ಪಲಾವ್ ಮಾಡಿದ್ರು ಅಂದರೆ ಓಕೆ, ಇಲ್ಲ ಅಂತಂದರೆ ಸೊ ನಾವೇ ಅವಲಕ್ಕಿ ಮಾಡೋಣ. ಸೊ ಉಪ್ಪಿಟ್ಟು ತಿಂದು ಇಲ್ಲಿ ಉಪ್ಪಿಟ್ಟು ಜಾಸ್ತಿ ಆಯಿತು ಪಾಪ ಹಾಲು ಅಂತಾರೆ. ಸೊ ಇಷ್ಟು ಉಪ್ಪಿಟ್ಟು ಮಿಕ್ಕಿರೋ ಉಪ್ಪಿಟ್ಟಿಂದ ಏನು ಮಾಡ್ತೀರಾ ನೀವೆಲ್ಲ ಕಮೆಂಟ್ ಮಾಡಿ. ನಾನೇನು ಈ ಥರ ಆಟ ಆಡಿಸ್ತಾ ಇದೆ ನಮ್ಮನ್ನ ಇದು. ಇವಾಗ ತಮ್ಮಲ್ಲಿ. ಸೊ ಇವಾಗ ನೋಡಿ, ಸೊ ಆಯಿತಾ, ಹುಷಾರಿಲ್ಲ ಅಂತ ಫೇಸ್ ಕಷಾಯ ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಫೇಸ್ ರಿವೀಲ್ ಮಾಡ್ತಾ ಇಲ್ಲ ಯಾಕಂದರೆ ಮಮ್ಮಿ ಹುಷಾರಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಸಕ್ಕತ್ತ ಕಲರ್ ಬಂದಿದೆಯಲ್ಲ. ಸೊ ಈಗ ಫ್ರೆಂಡ್ಸ್ ನೋಡಿ ಗ್ಯಾಸ್ ಆಫ್ ಆಗಿದೆ. ಸೊ ಕಲರ್ ನೋಡಿ, ನೈಲ್ ಪಾಲಿಶ್ ಮೊನ್ನೆ ನೈಲ್ ಪಾಲಿಶ್ ತಂದ್ವಲ್ಲ, ಎಷ್ಟು ಕಲರ್ ಇದೆ ನೋಡಿ ಫ್ರೆಂಡ್ಸ್. ಬೇಕು ನೀನು ತಂಗೆ ತೋರಿಸು ನೋಡಿ. ಈ ಕಲರ್ನೇ ಫ್ರೆಂಡ್ಸ್ ನಾವು ತೊಗೊಂಡ್ಬಂದಿರೋದು, ತೋರಿಸಿದೆ. ಇದೊಂದು ಕಲರು, ಇದೊಂದು ಕಲರು, ಮೇಲೆ ಇದೆಲ್ಲ ಬೇರೆ ಸಕ್ಕತ್ತಾಗಿದೆ. ನಾನು ನೋಡಿ ಇದೊಂದು ಕಲರ್, ಮಲ್ಟಿ ಕಲರ್, ಇದೊಂದು ಕಲರ್ ತೊಗೊಂಡ್ಬಂದ್ವಿ. ಇದೊಂದು ಇದೆರಡು, ಮತ್ತು ಇದೊಂದು ಮತ್ತೆ ಇದೊಂದು ಪಾಯಿಂಟ್ ನೋಡಿ ಫ್ರೆಂಡ್ಸ್. ಈಗ ಆಫ್ ಆಗಿದೆ. ಸೊ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಕೂಲ್ ಆಗಬೇಕಿದು. ಸೊ ಕೂಲ್ ಆದಮೇಲೆ ನಾನು ಫಿಲ್ಟರ್ ಕುಡಿಯೋದು ತೋರಿಸ್ತೀನಿ ಆಯಿತಾ. ಆಗಿದೆ ಫ್ರೆಂಡ್ಸ್. ಸುಡ್ತಾಯ್ತಾ? ಓಕೆ, ಸುಡ್ತಾ ಇದೆ. ಗಾಸ್ ಸೋಸೋದೆ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಕೀರು ನೋಡಿ ಫ್ರೆಂಡ್ಸ್, ಮಿನ್ಸ ಇಷ್ಟಿದೆ ನೋಡಿ. ಇದರಲ್ಲಿ ಮೇನ್ ತೋರಿಸ್ತೀನಿ, ಒಂದು ಹೇಳ್ತೀನಿ ಇದನ್ನು. ಎಸ್ ಯು ಆರ್ ರೈಟ್ ಮಮ್ಮಿ. ಸಾರಿ ಮಮ್ಮಿ. ನೋಡಿ ಈ ಥರ ಕ್ಯಾರೆಟ್ ಥರ ಕಾಣಿಸ್ತಿದ್ದೆ ನೋಡಿ. ಹೌದು, ಬಟ್ ದಿಸ್ ಇಸ್ ನಾಟ್ ಕ್ಯಾರೆಟ್, ಅರ್ಶಿನ. ನಾನು ಹೆಂಗೆ ತಿಳಿಸ್ತೀನಿ ಅಷ್ಟೇನಾ? ಕುಡಿ. ತಂಪು ಆಗುತ್ತೆ. ಸೂಪರ್. ಇನ್ನೂ ಸ್ವಲ್ಪ ಐತೆ ಹೊಗೆ ನೋಡ್ರಿ ಹೆಂಗೆ ಬರ್ತಾಯಿದೆ ಸ್ಟೀಮ್. ಸೊ ಈಗ ನಾನು ಕುಡಿತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ವಾವ್ ಪಿಂಕು, ಚೆಸ್ ಚೆಸ್. ಗಂಟ್ಲಿಗೆ ಒಂಥರ ತಂಪು ಅಲ್ಲ, ನಾಟ್ ತಂಪು, ಒಂಥರ ಬೆಚ್ಚಗೆ ಆಗ್ತೈತೆ. ಆಮೇಲೆ ಇವತ್ತು ತಲೆ ಸ್ನಾನನೂ ಮಾಡಿಸಿಲ್ಲ ತಿರ್ಗು ನೋಡ್ರಿ.
ಎಣ್ಣೆನೂ ಹಚ್ಚಿಲ್ಲ, ಇದು ಫುಲ್ ಬ್ಯುಸಿ ಬ್ಯುಸಿ ಬ್ಯುಸಿ. ಚೂರು ತಡಿ, ಗಂಧ ಹಚ್ಕೋಬೇಕು. ಒಂದು ಹಚ್ಕೋಬೇಕು. ಗುಡ್ ನೈಟ್. ಗುಡ್ ನೈಟ್. ನಾನು ಸಿಡಿಯುತ್ತಂತೆ ದೂರ ದೂರ ತಗೊಳ್ತಿದ್ದೆ. ಕಟ್ ಮಾಡ್ತೀನಿ. ಇವತ್ತು ಸ್ಕೂಲಿಗೆ ಹೋಗಿಲ್ಲ. ನೋಡಿ ಫ್ರೆಂಡ್ಸ್, ದೋಸೆಗೆ ಹಾಕಿದ್ದೀನಿ ಮತ್ತು ದೋಸೆ ಹಾಕಿದ್ದೀನಿ. ಸೊ ಈ ಶೇರ್ ಮಾಡ್ತೀನಿ. ಒಂದು ಕಟ್ಲರಿ ನೋಡಿ, ಕಟ್ಲರಿ ಇಷ್ಟ ಆಯ್ತಾ? ಕಟ್ಲರಿ ತಗೊಳ್ತೀನಿ. ನೀನು ಚೆನ್ನಾಗಲ್ಲ? ಗಮ ಟೇಸ್ಟ್. ಇದು ಅಮೆರಿಕನ್ ಸ್ವೀಟ್ ಕಾರ್ನ್ ಅಲ್ಲ ಇದು. ಸ್ಮೆಲ್ ಚೆನ್ನಾಗುತ್ತೆ. ಇಲ್ಲ ತಿನ್ನು. ಅಮೆರಿಕನ್ ಅಲ್ಲ ಇಲ್ಲ, ಸ್ಮೆಲ್ಲೇ ಗೊತ್ತಾಗುತ್ತೆ. ಗಿಮ್ ಪ್ಲೇಟ್ ಮಾಡಿ ಸಕ್ಕತ್ತಾಯ್ತಲ್ಲ ಕಲರ್. ತಿಳಿ ಮಾಡೋಣ. ಈ ಸ್ಮೆಲ್ ನೋಡ್ತಾ ಇದ್ರೆ ನಾವು ಚಿಕ್ಕವರಿದ್ದ ಸುಟ್ಕೊಂಡು ತಿಂತಿದ್ವಲ್ಲ, ಹುಷಾರಿಲ್ಲ ಚೆನ್ನಾಯ್ತಾ? ಅಮೆರಿಕನಲ್ಲ ಇದು, ನಮ್ಮದೇ ಬೆಳಿತಾರಲ್ಲ ಮಾಮೂಲ ನಾಟಿ ಮೆಕ್ಕೆಜೋಳ, ಅದೇ ಇದು. ಅದು ಅಮೆರಿಕನ್ ಗೊತ್ತಾಗುತ್ತೆ, ಸ್ವೀಟ್ ಇರ್ತದೆ. ಸ್ವೀಟ್ ಇಲ್ಲ, ಜಸ್ಟ್ ಲೈಟ್ ಆಗಿದೆ. ಫ್ರೆಂಡ್ಸ್ ನೋಡಿ, ಇದು ಅದೇ ರೀತಿ ಕಂಟಿನ್ಯೂಷನ್ ವ್ಲಾಗ್ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಹಾಲನ್ನು ಕೊಟ್ಟಿದ್ದೆ ನೈಟು. ತಿರುಗಿ ಬೆಳಗ್ಗೆ ಹಿಮ ಸ್ಕೂಲ್ಗೆ ಹೋಗಲಿಲ್ಲ. ಮಂಡೇ ತುಂಬ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಸಂಡೇ ನೈಟ್ ನಾನು ಅರಿಶಿಣದ ಹಾಲನ್ನು ಮಾಡಿಕೊಟ್ಟಿದ್ದು. ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಮಮ್ಮಿ ಅಂತ ಅಂದು, ಸೊ ಮನೆಯಿಂದ ಶಿವಮೊಗ್ಗದಿಂದ ನಾವು ಸ್ವಲ್ಪ ಮೆಕ್ಕೆಜೋಳ ತಂದಿದ್ನಲ್ಲ, ಸ್ವಲ್ಪ ಏನೂ ಆಯಿಲ್ ಬೇಡ, ಇದನ್ನೇ ರೋಸ್ಟ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ರೋಸ್ಟ್ ಮಾಡಿಕೊಟ್ಟೆ. ಅವಳಿಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಬಟ್ ಅದಕ್ಕೆ ಸ್ವಲ್ಪ ಸ್ಲೈಟಾಗಿ ತುಪ್ಪ ಹಾಕಿಬಿಟ್ಟು ರೋಸ್ಟ್ ಮಾಡಿಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ತುಂಬ ಒಳ್ಳೆಯದು. ಮೆಕ್ಕೆಜೋಳ ಅವಳ ಫೇವ್ರೆಟ್ಟು ಫ್ರೆಂಡ್ಸ್. ಆ್ಯಕ್ಚುಲಿ ಮೆಕ್ಕೆಜೋಳನ ಈ ಸೀಸನಲ್ಲಿ ಮಕ್ಕಳಿಗೆ ಕೊಡಬೇಕು ಫ್ರೆಂಡ್ಸ್. ಯಾಕಂದರೆ ನಾನು ಏನು ಗೊತ್ತಾ, ಮಕ್ಕಳಿಗೆ ಯಾವ್ಯಾವ ಸೀಸನಲ್ಲಿ ಏನು ಸಿಗುತ್ತೋ ಆ ಫುಡ್ಡನ್ನು ಕಂಪಲ್ಸರಿ ನಾನು ಮನೇಲಿ ಯೂಸ್ ಮಾಡೇ ಮಾಡ್ತೀನಿ. ಸೊ ಇದೇ ಸ್ವೀಟ್ ಕಾರ್ನ್ ಮೆಕ್ಕೆಜೋಳನ ಯೂಸ್ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ಟ್ಯೂಸ್ಡೇ ನಾನು ಆ್ಯಕ್ಚುಲಿ ಕಾರ್ನ್ ದೋಸೆ ಮಾಡಿದ್ದೆ, ಅದನ್ನು ರೆಸಿಪಿ ಶೂಟ್ ಮಾಡಿದ್ದೀನಿ. ಸೊ ಇನ್ನೊಂದು 2 ಡೇಸಲ್ಲಿ ಅದನ್ನು ಹಾಕ್ತೀನಿ. ನಾನು ಏನು ಹೇಳ್ತೀನಿ ಅಂತಂದರೆ, ತುಂಬ ದುಬಾರಿ ಫುಡ್ಡನ್ನು ತಿನ್ನೋದಕ್ಕಿಂತ ಸೊ ನಾವು ಸುತ್ತಮುತ್ತ ಹಳ್ಳಿಲಿ ಸಿಗುತ್ತೆ, ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ವೆರೈಟಿ ಡಿಶಸನ್ನು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅದ್ರದ್ದು ವ್ಯಾಲ್ಯೂನೂ ಗೊತ್ತಾಗುತ್ತೆ. ಆಮೇಲೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ಫುಡ್ ಸಿಗುತ್ತೆ, ಏನೇನು ಬೆಳಿತೀವಿ ಅನ್ನೋದನ್ನು ಸಹ ಮಕ್ಕಳಿಗೆ ನಾವು ಸೊ ಅರ್ಥ ಮಾಡಿಸ್ಬೋದು. ಯಾಕಂದರೆ ಕೆಲವರಿಗೆ ರಾಗಿ ಎಲ್ಲಿ ಬೆಳೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ರಾಗಿ ಮರದಲ್ಲಿ ಬೆಳೆಯುತ್ತೆ ಅಂತಾರೆ, ಬಳ್ಳಿಲಿ ಬೆಳೆಯುತ್ತೆ ಅಂತಾರೆ. ಅಲ್ಲ, ನಾನು ಎಲ್ಲರಿಗೂ ಗೊತ್ತಿರಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಹಳ್ಳಿಲಿರೋಂಥ ಮಕ್ಕಳಿಗೆ ಗೊತ್ತಿರುತ್ತೆ. ಇತ್ತೀಚೆಗೆ ಹಳ್ಳಿಲಿರೋ ಮಕ್ಕಳನ್ನು ಸಿಟಿ ವಾತಾವರಣದಲ್ಲಿ ಬೆಳೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಇದು. ನಾನು ಇದನ್ನು ರೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ. ಸ್ಲೈಟಾಗಿ ತುಪ್ಪ ಹಾಕಿದ್ದೆ ಅಷ್ಟೇ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅವಳಿಗೆ. ನೋಡಿ ಈ ರೀತಿ. ಸೊ ಅವಳು ಸ್ವಲ್ಪ ನಮ್ಮ ಹಿಮಾನೂ ಹೆಲ್ಪ್ ಮಾಡ್ತಿದ್ದಾಳೆ. ಏನೇ ಹುಷಾರಿಲ್ಲ ಅಂತಂದ್ರೂ ಸೊ ನಾನು ಕಿಚನಲ್ಲಿದ್ದರೆ ಮಕ್ಕಳು ಬಂದೇ ಬರ್ತಾರೆ. ಸೊ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಟ್ಟೆ. ಸೊ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು, ಸೊ ಅರೌಂಡ್ ಇದರಲ್ಲಿ ಒಂದು 75% ನಾನು ತಿನ್ನಿಸ್ದೆ ಹಿಮಾಗೆ. ತಿನ್ನಿಸ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿಸ್ಬಿಟ್ಟೆ. ಸೊ ಹಾಗಾಗಿ ಸ್ವಲ್ಪ ಕೆಮ್ಮು ಕಡಿಮೆ ಆಯಿತು. ಸೊ ಸ್ವಲ್ಪ ಮಕ್ಕಳಿಗೆ ಹುಷಾರಿಲ್ಲ ಅಂತ ಎಲ್ಲ ಫುಡ್ಡನ್ನು ಅವಾಯ್ಡ್ ಮಾಡಬಾರ್ದು. ಡಾಕ್ಟ್ರೇ ಏನು ಹೇಳ್ತಾರೆ ಅಂತಂದರೆ, ಸೊ ಎಲ್ಲದೂ ಮಕ್ಕಳಿಗೆ ದೇಹಕ್ಕೆ ಹೋಗಬೇಕು ಅಂತಂದರೆ ಸೊ ಪ್ರತಿಯೊಂದು ಫುಡ್ಡನ್ನು ನಾವು ಮಕ್ಕಳಿಗೆ ಅಡ್ಜಸ್ಟ್ ಮಾಡಿಸ್ಬೇಕು. ಕೆಮ್ಮಾಗಿದೆ ಅಂತ ಬರೀ ಆಯಿಲ್ ಫುಡ್ಡನ್ನು ಅವಾಯ್ಡ್ ಮಾಡೋದಲ್ಲ, ಸೊ ಡೈರೆಕ್ಟ್ ಆಯಿಲ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಸೊ ಈ ರೀತಿ ಚಿಕ್ಕ ಪುಟ್ಟದ್ರೆಲ್ಲ ಒಗ್ಗರಣೆ ಹಾಕಿ ಕೊಟ್ಟರೆ ಏನಾಗಲ್ಲ. ಸೊ ನೆಬ್ಲೈಸೇಷನ್ನು ಕೊಡ್ತಾಯಿದ್ದೀವಿ, ಟ್ಯಾಬ್ಲೆಟು ಕೊಡ್ತಾಯಿದ್ದೀವಿ. ಅದೇ ರೀತಿ ನೋಡಿದ್ರಲ್ಲ ಫಸ್ಟಲ್ಲಿ ಅರಿಶಿಣದ ಹಾಲು ಮತ್ತು ದೊಡ್ಡಪತ್ರೆ ಕಷಾಯ ಎಲ್ಲ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನನ್ನ ವೀಡಿಯೋನ ಪ್ಲೀಸ್ ಇದೇ ರೀತಿ ವಾಚ್ ಮಾಡ್ತಾಯಿರಿ. ನಿಮಗೆ ಮಕ್ಕಳಿಗೆ ಸೊ ಹೆಲ್ತ್ ಅಪ್ಸೆಟ್ ಆದಾಗ ಯಾವ ರೀತಿ ಹೆಲ್ತ್ ಟಿಪ್ಸನ್ನು ನಾನು ನನ್ನ ವೀಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಸೊ ಜಸ್ಟ್ ಇನ್ ಕೇಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನೆಬ್ಯುಲೈಸೇಷನ್ ಕೊಡ್ತಾಯಿದ್ದೀವಿ. ಇದಂತೂ ನಡೀತಾನೆ ಇದೆ. ಒಂದು 3 ಡೇಸ್ ಆಯಿತು ಹಿಮಾಗೆ ಹುಷಾರೇ ಇಲ್ಲ. ಸೊ ಫ್ರೈಡೇ ನೈಟು ನಾವು ಹೊರಗಡೆ ಡಿನ್ನರ್ಗೆ ಹೋಗಿದ್ವಿ. ಡಿನ್ನರ್ ಮುಗಿಸ್ಕೊಂಡು ಬಂದು ತಿರುಗಿ ದಿವಸದಿಂದನೂ ಹಿಮಾಗೆ ಹುಷಾರಿಲ್ಲ. ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟಿದೆ, ಕೆಮ್ಮು ಶೀತ. ಸೊ ಹಾಗಾಗಿ ನೆಬ್ಯುಲೈಸೇಷನನ್ನು ಒಂದು 3 ಡೇಸ್ ಕೊಡೋದಕ್ಕೆ ಹೇಳಿದರು ಡಾಕ್ಟ್ರು. ಸೊ ಹಾಗಾಗಿ ನೆಬ್ಯುಲೈಸೇಷನ್ ಕೊಡ್ತಾಯಿದ್ದೀವಿ. ಅದೇ ರೀತಿ ನೋಡಿದ್ರಲ್ಲ, ಅರಿಶಿಣದ ಹಾಲು ಕೊಡ್ತಾಯಿದ್ದೀನಿ, ಕಷಾಯ ಮಾಡಿಕೊಡ್ತಾಯಿದ್ದೀನಿ. ಸೊ ಮಕ್ಕಳಿಗೆ ಫ್ರೆಂಡ್ಸ್ ಈ ಸೀಸನ್ನಲ್ಲಿ ನಾವು ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಏನಾದರೂ ಒಂದು ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಹಾಗಾಗಿ
ಹಾಗಾಗಿ ಫ್ರೆಂಡ್ಸ್ ಮನೆಯಲ್ಲೇ ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಬರೀ ಇಂಗ್ಲೀಷ್ ಮೆಡಿಷನ್ ಮೇಲೆ ಡಿಪೆಂಡ್ ಆಗಬಾರ್ದು. ಬಿಕಾಸ್ ಕೆಲವೊಂದು ಸಲ ಇಂಗ್ಲೀಷ್ ಮೆಡಿಷನ್ನು ತುಂಬ ಕೊಡೋದು ಅಷ್ಟು ಒಳ್ಳೆಯದಲ್ಲ. ನಾವೊಂದು 2 to 3 ಡೇಸ್ ಅಷ್ಟೇ ಫ್ರೆಂಡ್ಸ್ ನಾವು ಇಂಗ್ಲೀಷ್ ಮೆಡಿಷನ್ ಕೊಡೋದು. ಅದಾದಮೇಲೆ ಆದಷ್ಟು ಮನೆ ರೆಮಿಡೀಸನ್ನೇ ನಾನು ಫಾಲೋ ಮಾಡೋದು. ಸೊ ಪ್ಲೀಸ್ ನೀವು ಅದೇ ರೀತಿ ಮಾಡಿ ಅಂತ ನಾನು ಹೇಳ್ತೀನಿ.